ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ವಿತ್ ಭೂವಿ. ಇವತ್ತು ಡೇ 21 ಆಫ್ 21 ಡೇಸ್ ಚಾಲೆಂಜ್. ಇವತ್ತು ಕೊನೆಯ ದಿನ ನಮ್ಮದು ಈ ಚಾಲೆಂಜ್ದು. ಸೊ ಇವತ್ತಿನ 3 ಪಜಲ್ನ ಸಾಲ್ವ್ ಮಾಡೋಕ್ಕೆ ಶುರು ಮಾಡೋಣ. ಮೊದಲನೇ ಪಜಲ್ ಈ ರೀತಿ ಇರುತ್ತೆ. ಇದು ಇವತ್ತಿನ ಮೊದಲನೇ ಪಜಲ್. ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲಿ ಕೂಡ ಇದೆ. 8 employees ABCD EFGH are working in a company but not necessarily in the same order. ಇಲ್ಲಿ ಹೈಯೆಸ್ಟ್ ಡೆಸಿಗ್ನೇಷನ್ CEO, ಲೋಯೆಸ್ಟ್ ಇಂಟರ್ನ್ ಇದೆ. ಸೊ ನಾವು ಅವ್ರು ಕೊಟ್ಟಿರೋ ಪ್ರಕಾರ ಬರ್ಕೊಳ್ಳೋಣ. CEO, ವೈಸ್ ಪ್ರೆಸಿಡೆಂಟ್, ಡೈರೆಕ್ಟರ್, ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್, ಸೀನಿಯರ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಇಂಟರ್ನ್. ಟೋಟಲ್ ಆಗಿ 8 ಮೆಂಬರ್ಸ್ ಇದ್ದಾರೆ. 1 2 3 4 5 6 7 ಆ್ಯಂಡ್ 8. ಡೇಟಾ ಯಾವ ರೀತಿ ಇದೆ ನೋಡೋಣ. ದ ಡೆಸಿಗ್ನೇಷನ್ ಆರ್ ಅರೇಂಜ್ಡ್ ಇನ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ಸೀನಿಯಾರಿಟಿ. ಓಕೆ, ಎಫ್ ಈಸ್ 3 ಪೊಸಿಷನ್ ಸೀನಿಯರ್ ಟು ಎ. ಎಫ್ 3 ಪೊಸಿಷನ್ ಸೀನಿಯರ್ ಟು ಎ ಅಂದರೆ ಎ ಮತ್ತು ಎಫ್ ನಡುವೆ 2 ಗ್ಯಾಪ್ ಇರುತ್ತೆ. ಇ ಈಸ್ ಇಮಿಡಿಯೇಟ್ಲಿ ಮಿಸ್ ಆಯಿತು. ಎ ಹೂ ಈಸ್ ಸೀನಿಯರ್ ಟು ಸೀನಿಯರ್ ಎಕ್ಸಿಕ್ಯೂಟಿವ್. ಸೀನಿಯರ್ ಎಕ್ಸಿಕ್ಯೂಟಿವ್ ಅಂದರೆ ಇಲ್ಲಿ ಬರುತ್ತೆ, ಎ ಮತ್ತು ಎಫ್ ಎರಡೂ ಕೂಡ ಇಲ್ಲಿ ಬರುತ್ತೆ. ಸೊ ಹಾಗೆ ನೋಡ್ಕೊಂಡ್ರೆ ಎನ ಪ್ಲೇಸ್ ಮಾಡಿದ್ರೆ 1 to ಎಫ್, ಇಲ್ಲಿಗೆ ಬಂದರೆ ಎ 1 to ಎಫ್, 2 ಪಾಸಿಬಿಲಿಟಿ ನಮಗೆ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್, ಇ ಈಸ್ ಇಮಿಡಿಯೇಟ್ಲಿ ಜೂನಿಯರ್ ಟು ಸಿ. ಇ ಸಿಗೆ ಇಮಿಡಿಯೇಟ್ ಜೂನಿಯರ್ ಆ್ಯಂಡ್ ಇಮಿಡಿಯೇಟ್ಲಿ ಸೀನಿಯರ್ ಟು ಹೆಚ್. ಇ ಇಮಿಡಿಯೇಟ್ಲಿ ಸೀನಿಯರ್ ಟು ಹೆಚ್. ಸೊ ನಮಗೆ ಸಿ ಇ ಹೆಚ್ 3 ಒಂದೇ ಸರಿ ಸಿಗುತ್ತೆ. ಫಸ್ಟ್ ಕೇಸಲ್ಲಿ ಏನಾಗುತ್ತೆ, ಇರೋದು 3 ಒಟ್ಟಿಗೆ ಸಿಗೋದು ಇದು ಸಿ ಇ ಹೆಚ್. ಇಲ್ಲಿ ನಮಗೆ 2 ಪಾಸಿಬಿಲಿಟಿ ಸಿಗುತ್ತೆ. ಒಂದು ಸಿ ಇ ಹೆಚ್, ಇನ್ನೊಂದು ಸಿ ಇ ಹೆಚ್. ತಕ್ಷಣ ಎ ಮತ್ತು ಎಫ್ನ ಹಾಗೆ ನೋಟ್ ಮಾಡ್ಕೊಳ್ಳೋಣ. ಓಕೆ, ದ ನಂಬರ್ ಆಫ್ ಎಂಪ್ಲಾಯೀಸ್ ಬಿಟ್ವೀನ್ ಎ ಆ್ಯಂಡ್ ಇ ಈಸ್, ಎ ಮತ್ತು ಇ ನಡುವೆ ಇರುವಂಥ ನಂಬರ್ಗಳು ಈಸ್ 2 ಲೆಸ್ ಇದೆ. ಯಾವುದಕ್ಕಿಂತ? ದ ನಂಬರ್ ಆಫ್ ಎಂಪ್ಲಾಯೀಸ್ ಬಿಟ್ವೀನ್ ಇ ಆ್ಯಂಡ್ ಜಿ. ಇ ಮತ್ತು ಜಿ ಮಧ್ಯೆ ಇರೋಷ್ಟು ಎಂಪ್ಲಾಯ್ಗಿಂತ 2 ಕಡಿಮೆ ಇದೆ. ಸೊ ನಮಗೆ ಎ ಮತ್ತು ಇ ನಡುವೆ ಎಷ್ಟು ಗ್ಯಾಪ್ ಇದೆ ಅಂತ ಗೊತ್ತು. ಎ ಮತ್ತು ಇ ಮೊದಲನೇ ಪಾಸಿಬಿಲಿಟೀಸಲ್ಲಿ 1 ಇದೆ. ಸೊ ಹಾಗಾದರೆ ಇ ಮತ್ತು ಜಿ ಮಧ್ಯೆ 3 ಗ್ಯಾಪ್ ಇರಬೇಕು. 1 2 3 ಜಿ ಇಲ್ಲಿ ಬರುತ್ತೆ, ಇಲ್ಲೂ ಕೂಡ 1. ಸೊ ಹಾಗಾಗಿ 1 2 3 ಜಿ ಇಲ್ಲಿಗೆ ಬರುತ್ತೆ. ಈ ಲಾಸ್ಟ್ ಕೇಸಲ್ಲಿ ಏನಾಗುತ್ತೆ, ಎ ಮತ್ತು ಇ ನಡುವೆ 2 ಖಾಲಿ ಇದೆ, 2 ಗ್ಯಾಪ್ ಇದೆ. ಆ 2 ಗ್ಯಾಪ್ ಇದ್ದರೆ ಇ ಮತ್ತು ಜಿ ಮಧ್ಯ 2 ಜಾಸ್ತಿ ಆಗುತ್ತೆ. 2 + 2 4. 1 2 3 4 ಜಿ ಇಲ್ಲೇ ಬರುತ್ತೆ. ನೆಕ್ಸ್ಟು, ದ ನಂಬರ್ ಆಫ್ ಪೀಪಲ್ ಸೀನಿಯರ್ ಟು ಬಿ ಇಸ್ ಸೇಮ್ ಆ್ಯಸ್ ನಂಬರ್ ಆಫ್ ಪೀಪಲ್ ಜೂನಿಯರ್ ಟು ಇ. ಹಾಗಂದರೆ ಇ ಮತ್ತು ಬಿ ಪೇರಲ್ಲಿ ಬರುತ್ತೆ. ಸೊ ಫಸ್ಟ್ ಕೇಸಲ್ಲಿ ಇ ಗಿಂತ ಜೂನಿಯರ್ 1 ಇದೆ. ಸೊ ಬಿಗಿಂತ ಜೂನಿಯರ್ 1 ಇರಬೇಕು. ಆಲ್ರೆಡಿ ಎಫ್ ಇಲ್ಲಿದೆ. ಸೊ ಈ ಕೇಸ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟು, ಈಗಿಂತ ಕೆಳಗೆ ಜೂನಿಯರು 2 ಇರಬೇಕು, ಬಿಗಿಂತ ಸೀನಿಯರ್ಸು 2 ಇರಬೇಕು. ಸೊ ನಮಗೆ ಈ ಕೇಸ್ ಸಿಕ್ತು. ಇಲ್ಲಿ ಏನಾಗುತ್ತೆ, ಈಗಿಂತ ಜೂನಿಯರ್ 1, ಇಲ್ಲಿ ಜಾಗ ಇಲ್ಲ. ಸೊ ಈ ಕೇಸು ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು ಎಫ್ ಜಿ ಬಿ ಎ ಸಿ ಇ ಹೆಚ್. ಉಳಿದಿರೋದು ಯಾವುದು? ಎ ಬಿ ಸಿ ಡಿ. ಓಕೆ, ಇದು ಸರಿ ಇದೆಯಾ ತಪ್ಪಿದೆಯಾ ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ. ಫಸ್ಟಿನ ನೋಡೋಣ. ಎಫ್ ಜಿ ಬಿ ಎ ಸಿ ಇ ಹೆಚ್ ಡಿ. ಓಕೆ, ಈ ಮೊದಲನೇ ಪಜಲ್ ರಿಲೇಟೆಡು 5 ಕ್ವಶನ್ಸ್ ಇದೆ. ಹೂ ಅಮಂಗ್ ದ ಫಾಲೋಯಿಂಗ್ ಹೋಲ್ಡ್ಸ್ ದ ಪೊಸಿಷನ್ ಮ್ಯಾನೇಜರ್. ಮ್ಯಾನೇಜರ್ ಯಾರು? ಎ. ಸೊ ಆಪ್ಷನ್ ಸಿ, ಎ ವಿಲ್ ಬಿ ರೈಟ್ ಆನ್ಸರ್. ವಿಚ್ ಡೆಸಿಗ್ನೇಷನ್ ಈಸ್ ಹೆಲ್ಡ್ ಬೈ ಸಿ. ಸಿದು ಏನು ಪೊಸಿಷನ್ ಅಂತ ಕೇಳ್ತಾ ಇದ್ದಾರೆ. ಅಸಿಸ್ಟೆಂಟ್ ಮ್ಯಾನೇಜರ್. ಆಪ್ಷನ್ ಸಿ, ಅಸಿಸ್ಟೆಂಟ್ ಮ್ಯಾನೇಜರ್. ಹೂ ಅಮಂಗ್ ದ ಫಾಲೋಯಿಂಗ್ ಈಸ್ ಇಮಿಡಿಯೇಟ್ಲಿ ಜೂನಿಯರ್ ಟು ಬಿ. ಬಿದು ಇಮಿಡಿಯೇಟ್ ಜೂನಿಯರ್ ಯಾರು? ಮ್ಯಾನೇಜರ್, ಅದು ಎ. ಸೊ ಆಪ್ಷನ್ ಬಿ. ಹೌ ಮೆನಿ ಪೊಸಿಷನ್ ಆರ್ ದೇರ್ ಬಿಟ್ವೀನ್ ಎಫ್ ಮತ್ತು ಎ. ಎಫ್ ಮತ್ತು ಎ ಮಧ್ಯೆ ಎಷ್ಟು ಡೆಸಿಗ್ನೇಷನ್ ಇದೆ? 2. ಸೊ ಆಪ್ಷನ್ ಬಿ 2. ವಿಚ್ ಆಫ್ ದ ಫಾಲೋಯಿಂಗ್ ಕಾಂಬಿನೇಷನ್ ಈಸ್ ಕರೆಕ್ಟ್? ಜಿ ಡೈರೆಕ್ಟರ್ ಅಲ್ಲ, ಬಿ ವೈಸ್ ಪ್ರೆಸಿಡೆಂಟ್ ಅಲ್ಲ, ಸಿ ಅಸಿಸ್ಟೆಂಟ್ ಮ್ಯಾನೇಜರ್. ಎಸ್, ಆಪ್ಷನ್ ಸಿ ವಿಲ್ ಬಿ ರೈಟ್ ಆನ್ಸರ್. ನೆಕ್ಸ್ಟು, ಇದು ಇವತ್ತಿನ 2ನೇ ಪಜಲ್. 2ನೇ ಪಜಲ್ ಈ ರೀತಿ ಇದೆ. 8% ಪಿ ಕ್ಯೂ ಆರ್ ಎಸ್ ಟಿ ಯು ಡಬ್ಲ್ಯೂ ಆರ್ ಡೆಸಿಗ್ನೇಟೆಡ್ ವಿತ್ ಡಿಫ್ರೆಂಟ್ ಡೆಸಿಗ್ನೇಷನ್. ಇವತ್ತಿನ 3 ಪಜಲಲ್ಲೂ ಪೋಸ್ಟ್ ರಿಲೇಟೆಡ್, ಡೆಸಿಗ್ನೇಷನ್ ರಿಲೇಟೆಡ್ ಇರೋದು. ಸೊ ಯಾವುದು? ಸೀನಿಯರ್ ಮೋಸ್ಟ್ ಚೇರ್ಮನ್ ಇದೆ, ಜೂನಿಯರ್ ಮೋಸ್ಟ್
ಎಕ್ಸಿಕ್ಯೂಟಿವ್ ಇದೆ. ಸೊ ಚೇರ್ಮನ್, ಡೈರೆಕ್ಟರ್, ಸೀನಿಯರ್ ಮ್ಯಾನೇಜರ್, ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್, ಮಿಸ್ ಆಯ್ತಲ್ಲ, ಟೀಮ್ ಲೀಡರ್, ಸೀನಿಯರ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಎಕ್ಸಿಕ್ಯೂಟಿವ್. 1 2 3 4 5 6 7 8. ಓಕೆ, ಡೇಟಾ ಏನು ಹೇಳುತ್ತೆ ನೋಡೋಣ. ವಿ ಈಸ್ ಡೆಸಿಗ್ನೇಟೆಡ್ ಜೂನಿಯರ್ ಟು ಅಸಿಸ್ಟೆಂಟ್ ಮ್ಯಾನೇಜರ್. ಅಸಿಸ್ಟೆಂಟ್ ಮ್ಯಾನೇಜರ್ಗಿಂತ 3 ಡೆಸಿಗ್ನೇಷನ್ ಜೂನಿಯರ್ ಆಗಿದೆ, ಅಲ್ಲಿ ವಿ ಇರಬೇಕು. ಆ್ಯಂಡ್ ಪಿ ಈಸ್ ಡೆಸಿಗ್ನೇಟೆಡ್ ಇಮಿಡಿಯೇಟ್ಲಿ ಜೂನಿಯರ್ ಟು ವಿ. ಪಿ ವಿಗಿಂತ ಇಮಿಡಿಯೇಟ್ ಜೂನಿಯರ್ ಅಂದರೆ ವಿ ಇಲ್ಲಿ ಬರಲ್ಲ. ಸೊ ನಮಗೆ 2 ಪಾಸಿಬಿಲಿಟಿ ಸಿಗುತ್ತೆ, ಒಂದು ವಿ ಪಿ, ಇಲ್ಲಿ ವಿ ಮತ್ತು ಪಿ. ಓಕೆ, ನೆಕ್ಸ್ಟ್ 4 ಪರ್ಸನ್ ಆರ್ ಡೆಸಿಗ್ನೇಟೆಡ್ ಬಿಟ್ವೀನ್ ಪಿ ಆ್ಯಂಡ್ ಯು. ಪಿ ಮತ್ತು ಯು ಮಧ್ಯೆ 1 2 3 4 ಯು ಇಲ್ಲಿಗೆ ಬಂದರೆ 1 2 3 4 ಯು ಇಲ್ಲಿಗೆ ಬರುತ್ತೆ. ಸೊ ಓನ್ಲಿ 1 ಪರ್ಸನ್ ಆರ್ ಡೆಸಿಗ್ನೇಟೆಡ್ ಬಿಟ್ವೀನ್ ಯು ಆ್ಯಂಡ್ ಟಿ. ಯು ಮತ್ತು ಟಿಗೆ ಒಂದು ಡೆಸಿಗ್ನೇಷನ್. ಸೆಕೆಂಡ್ ಕೇಸಲ್ಲಿ ನಮಗೆ ಒಂದೇ ಇದೆ, ಬಟ್ ಇದು ಫಸ್ಟ್ ಕೇಸಲ್ಲಿ ಏನಾಗುತ್ತೆ, 2 ಆಪ್ಷನ್ ಬರುತ್ತೆ. ಯು ಮತ್ತು ಟಿ ಮೇಲೂ ಬರ್ಬೋದು, ಯು ಮತ್ತು ಟಿ ಕೆಳಗೂ ಕೂಡ ಬರ್ಬೋದು. ಸೊ ನೆಕ್ಸ್ಟು ಡೇಟಾ ಏನಿದೆ ನೋಡ್ಕೊಳ್ಳೋಣ. ಓನ್ಲಿ 1 ಪರ್ಸನ್ ಬಿಟ್ವೀನ್ ಯು ಆ್ಯಂಡ್ ಟಿ. ಕ್ಯೂ ಇಸ್ ಡೆಸಿಗ್ನೇಟೆಡ್ ಸೀನಿಯರ್ ಟು ಟಿ. ಕ್ಯೂ ಸೀನಿಯರ್ ಟು ಟಿ ಅಂದರೆ ನಮಗೆ ಫಸ್ಟ್ ಕೇಸಲ್ಲಿ ಟಿ ಜೂನಿಯರ್ ಆಗುತ್ತೆ ಯುಗಿಂತ. ನೆಕ್ಸ್ಟು ಕ್ಯೂ ಇಸ್ ಸೀನಿಯರ್ ಟು ಟಿ ಆ್ಯಂಡ್ ಜೂನಿಯರ್ ಟು ಡಬ್ಲ್ಯೂ. ಜೂನಿಯರ್ ಟು ಡಬ್ಲ್ಯೂ. 2 ಪರ್ಸನ್ ಆರ್ ಡೆಸಿಗ್ನೇಟೆಡ್ ಬಿಟ್ವೀನ್ ಡಬ್ಲ್ಯೂ ಆ್ಯಂಡ್ ಎಸ್. ಡಬ್ಲ್ಯೂ ಮತ್ತು ಎಸ್ ಮಧ್ಯೆ 2 ಖಾಲಿ ಇರಬೇಕು. ಸೊ ಅಂದರೆ 2 ಪೊಸಿಷನ್ಸ್ ಬರುತ್ತೆ. ಸೊ ಇಲ್ಲೇನಾಗುತ್ತೆ, ಸೆಕೆಂಡ್ ಕೇಸಲ್ಲಿ ಡಬ್ಲ್ಯೂ ಇಲ್ಲಿ ಬಂದರೆ ಕ್ಯೂ ಇಲ್ಲಿ ಬರುತ್ತೆ. ಡಬ್ಲ್ಯೂ ಆದಮೇಲೆ 2 ಗ್ಯಾಪ್ ಬಿಟ್ಟು ಎಸ್ ಇರಬೇಕು. 1 2 ಎಸ್ ಇಲ್ಲಿ ಬರುತ್ತೆ, ಆದರೆ ಆಲ್ರೆಡಿ ಟಿ ಇರೋದ್ರಿಂದ ಈ ಕೇಸು ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟ್ ನಮಗೆ ಡಬ್ಲ್ಯೂ ಕ್ಯೂ 1 2 ಎಸ್ ಇಲ್ಲಿ ಜಾಗ ಸಿಗುತ್ತೆ. ಉಳಿದಿರೋದು ಒಂದು ಯಾವುದು, ಪಿ ಕ್ಯೂ ಆರ್. ಸೊ ಇದು ನಮ್ಮದು ಫೈನಲ್ ಅರೇಂಜ್ಮೆಂಟ್ ಆಗುತ್ತೆ. ಸರಿ ಇದೆಯಾ ಆನ್ಸರ್ ಅಂತ ಒಂದ್ಸರಿ ನೋಡ್ಕೊಳ್ಳೋಣ. ಡಬ್ಲ್ಯೂ ಕ್ಯೂ ಯು ಎಸ್, ಡಬ್ಲ್ಯೂ ಕ್ಯೂ ಯು ಎಸ್, ಟಿ ಆರ್ ವಿ ಪಿ, ಟಿ ಆರ್ ವಿ ಪಿ. ಸೊ ಸರಿ ಇದೆ. ಈ ಪಜಲ್ ರಿಲೇಟೆಡ್ಡು 5 ಕ್ವಶನ್ಸ್ ಇದೆ. ಹೂ ಅಮಂಗ್ ದ ಫಾಲೋಯಿಂಗ್ ಈಸ್ ಸೀನಿಯರ್ ಮ್ಯಾನೇಜರ್. ಸೀನಿಯರ್ ಮ್ಯಾನೇಜರ್ ಯಾರು, ಯು. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. ಹೂ ಅಮಂಗ್ ದ ಫಾಲೋಯಿಂಗ್ ಡೆಸಿಗ್ನೇಟೆಡ್ ಅಸಿಸ್ಟೆಂಟ್ ಮ್ಯಾನೇಜರ್. ಅಸಿಸ್ಟೆಂಟ್ ಮ್ಯಾನೇಜರ್ ಯಾರು, ಟಿ. ಆಪ್ಷನ್ ಎ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಡೆಸಿಗ್ನೇಷನ್ ಆಫ್ ಕ್ಯೂ. ಕ್ಯೂದು ಏನು ಡೆಸಿಗ್ನೇಷನ್, ಡೈರೆಕ್ಟರ್. ಆಪ್ಷನ್ ಬಿ. ನೆಕ್ಸ್ಟು ಹೂ ಇಸ್ ಡೆಸಿಗ್ನೇಟೆಡ್ ಆಸ್ ಮ್ಯಾನೇಜರ್. ಮ್ಯಾನೇಜರ್ ಯಾರಿಲ್ಲಿ, ಎಸ್. ಆಪ್ಷನ್ ಎ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಆರ್ಡರ್ ಸೀನಿಯರ್ ಟು ಜೂನಿಯರ್. ಸೀನಿಯರ್ ಅಂದರೆ ಮೇಲಿಂದ ಕೆಳಗೆ. ಡಬ್ಲ್ಯೂ ಕ್ಯೂ ಯು ಎಸ್, ಡಬ್ಲ್ಯೂ ಕ್ಯೂ ಯು ಎಸ್, ಟಿ ಆರ್ ವಿ ಪಿ. ಸೊ ಫಸ್ಟ್ ಆಪ್ಷನ್ನೇ ಕರೆಕ್ಟ್ ಆಗಿದೆ, ಇದು ಸರಿಯಾದ ಆಪ್ಷನ್. ನೆಕ್ಸ್ಟು ಪ್ರೀವಿಯಸ್ 8 ಡೆಸಿಗ್ನೇಷನ್ ಇತ್ತು, ಇದು ಕ್ಲರ್ಕ್ ಲೆವೆಲ್ದು 7 ಡೆಸಿಗ್ನೇಷನ್. 7 ಪರ್ಸನ್ ಎ ಬಿ ಸಿ ಡಿ ಇ ಎಫ್ ಜಿ ಆರ್ ಡೆಸಿಗ್ನೇಟೆಡ್ ವಿತ್ ಡಿಫ್ರೆಂಟ್ ಪೊಸಿಷನ್. ಸೊ ನೆಕ್ಸ್ಟ್ ನೋಡ್ಕೊಳ್ಳೋಣ. ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಜನರಲ್ ಮ್ಯಾನೇಜರ್, ಆಪರೇಷನ್ಸ್ ಹೆಡ್, ಟೀಮ್ ಲೀಡರ್, ಸೀನಿಯರ್ ಅಸೋಸಿಯೇಟ್ ಆ್ಯಂಡ್ ಅಸೋಸಿಯೇಟ್. 1 2 3 4 5 6 7. ಓಕೆ, ಇಲ್ಲಿಂದ ಶುರು ಆಗುತ್ತೆ. ಎಫ್ ಇಸ್ ಡೆಸಿಗ್ನೇಟೆಡ್ 3 ಪೊಸಿಷನ್ ಜೂನಿಯರ್ ಟು ಡಿ. ಎಫ್ 3 ಪೊಸಿಷನ್ ಜೂನಿಯರ್ ಟು ಡಿ ಅಂದರೆ ಡಿ ಮತ್ತು ಎಫ್ ನಡುವೆ 2 ಡೆಸಿಗ್ನೇಷನ್ ಖಾಲಿ ಇರುತ್ತೆ. ಆ್ಯಂಡ್ ಮೋರ್ ದೆನ್ 4 ಪರ್ಸನ್ ಆರ್ ಡೆಸಿಗ್ನೇಟೆಡ್ ಸೀನಿಯರ್ ಟು ಇ. ಮೋರ್ ದೆನ್ 4 ಅಂದರೆ 5 ಅಥವಾ 5ಗಿಂತ ಜಾಸ್ತಿ. ಸೊ 1 2 3 4 5 ಇಲ್ಲಿ ಇ ಬಂದರೆ ಫಸ್ಟ್ ಕೇಸಲ್ಲಿ, ಸೆಕೆಂಡ್ ಕೇಸಲ್ಲಿ ಇನ ನಾವು ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳೋಣ. ನೆಕ್ಸ್ಟು 4 ಪರ್ಸನ್ ಆರ್ ಡೆಸಿಗ್ನೇಟೆಡ್ ಬಿಟ್ವೀನ್ ಎ ಆ್ಯಂಡ್ ಎಫ್. ಎ ಮತ್ತು ಎಫ್ ಮತ್ತು 4 ಪೊಸಿಷನ್ ಗ್ಯಾಪ್ ಇರುತ್ತೆ. ಬಿ ಈಸ್ ಡೆಸಿಗ್ನೇಟೆಡ್ ಸೀನಿಯರ್ ಟು ಡಿ. ಓಕೆ, ಸಿ ಈಸ್ ಡೆಸಿಗ್ನೇಟೆಡ್ ಸೀನಿಯರ್ ಟು ಜಿ. ಸಿ ಈಸ್ ಡೆಸಿಗ್ನೇಟೆಡ್ ಸೀನಿಯರ್ ಟು ಜಿ, ಬಟ್ ಜಿ ಈಸ್ ನಾಟ್ ಡೆಸಿಗ್ನೇಟೆಡ್ ಆಸ್ ಜೂನಿಯರ್ ಮೋಸ್ಟ್ ಪರ್ಸನ್. ಓಕೆ,
ಡಿ ಮತ್ತು ಎಫ್ ನಡುವೆ 2 ಗ್ಯಾಪ್ ಇರಬೇಕು, ಎಫ್ ಮತ್ತು ಎ ನಡುವೆ 4 ಗ್ಯಾಪ್ ಇರಬೇಕು ಅಂತ ಗೊತ್ತು. ಸೊ ನಾವು ಡಿನ ಫಸ್ಟು ಪ್ರೆಸಿಡೆಂಟಲ್ಲಿ ಇಡೋಕ್ಕಾಗಲ್ಲ, ಯಾಕಂದರೆ ಡಿಗಿಂತ ಸೀನಿಯರ್ ಬಿನ ಇದೆ. ಡಿ ನಾವು ಇಲ್ಲಿ ಪ್ಲೇಸ್ ಮಾಡಿದ್ರೆ 1 to ಎಫ್ ಇಲ್ಲಿ ಬರುತ್ತೆ. ಬಟ್ ಎಫ್ ಮತ್ತು ಎ ಮಧ್ಯೆ 4 ಗ್ಯಾಪ್ ಇರಬೇಕು, ಅದನ್ನ ಇಡೋಕ್ಕೆ ನಮಗೆ ಪ್ಲೇಸ್ ಇರೋದಿಲ್ಲ. ಸೊ ಡಿನ ಇಲ್ಲಿಟ್ಟರೆ ನಮಗೆ ಎಫ್ ಪ್ಲೇಸ್ ಇರೋಲ್ಲ, ನಮಗೆ ಉಳಿಯೋದು ಇಲ್ಲಿ 1 to ಎಫ್ ಇಲ್ಲಿಗೆ ಬಂದರೆ 1 2 3 4 ಎ ಇಲ್ಲಿಗೆ ಬರುತ್ತೆ. ಸೆಕೆಂಡ್ ಕೇಸಲ್ಲಿ ಏನಾಗುತ್ತೆ, ಅಲ್ಲೂ ಕೂಡ ಡಿನ ಇಲ್ಲಿ ಪ್ಲೇಸ್ ಮಾಡೋಕ್ಕಾಗಲ್ಲ. ಡಿ 1 to ಎಫ್ ಇಲ್ಲಿಗೆ ಬಂದರೆ ಡಿ 1 to ಎಫ್ ಇಲ್ಲಿಗೆ ಬರುತ್ತೆ. ಬಟ್ ಈ ಕೇಸಲ್ಲಿ ಏನಾಗುತ್ತೆ, 4 ಗ್ಯಾಪ್ ಎ ನಡುವೆ ಸಿಗೋದಿಲ್ಲ, ಇಲ್ಲಿ ಬರುತ್ತೆ 1 2 3 4 ಎ ಇಲ್ಲಿಗೆ ಬರುತ್ತೆ. ಬಿ ಈಸ್ ಸೀನಿಯರ್ ಟು ಡಿ, ಸೊ ಬಿಗೆ ಒಂದೇ ಖಾಲಿ ಇರೋದು, ಬಿ ಇಲ್ಲಿ ಬರುತ್ತೆ. ಸಿ ಈಸ್ ಸೀನಿಯರ್ ಟು ಜಿ, ಸಿ ಈಸ್ ಸೀನಿಯರ್ ಟು ಜಿ ವಿಚ್ ಇಸ್ ನಾಟ್ ಜೂನಿಯರ್ ಮೋಸ್ಟ್ ಅಂತ ಹೇಳಿದರೆ. ಸೊ ನಮಗೆ ಇಲ್ಲಿ ಟೀಮ್ ಲೀಡರ್ ಆಗಿ ಸಿಕ್ಕಿದೆ. ದಿಸ್ ವಿಲ್ ಬಿ ಅವರ್ ಕರೆಕ್ಟ್ ಆನ್ಸರ್. ಈ ಅರೇಂಜ್ಮೆಂಟ್ ರಿಲೇಟೆಡು 5 ಕ್ವೆಶನ್ಸ್ ಇದೆ, ಅದನ್ನು ಅಟೆಂಡ್ ಮಾಡಿಬಿಟ್ಟು ಆನ್ಸರ್ನ ಕಮೆಂಟ್ ಸೆಕ್ಷನ್ ಹಾಕೋದಕ್ಕೆ ಪ್ರಯತ್ನ ಮಾಡಿ. ಆ್ಯಂಡ್ ಈ ವಿಡಿಯೋದು PDF ನಿಮಗೆ ನಂದು ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಟೆಲಿಗ್ರಾಮ್ ಚಾನಲ್ದು ಲಿಂಕು ಪಿನ್ ಕಮೆಂಟಲ್ಲಿ ಇರುತ್ತೆ. ಆ್ಯಂಡ್ ಟೆಲಿಗ್ರಾಮಲ್ಲಿ ಡೈಲಿ 3 ಕ್ವಿಝಸ್ ಏನು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇರುತ್ತೆ, ಅದನ್ನು ಕೂಡ ಅಟೆಂಡ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಈ 21 ಡೇಸ್ ಚಾಲೆಂಜಲ್ಲಿ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಗಿದ್ದರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಬೇರೆ ಏನು ಬಗ್ಗೆ ನಿಮಗೆ ವೀಡಿಯೋಸ್ ಬೇಕು ಅದ್ರ ಬಗ್ಗೆ ಕಮೆಂಟ್ ಹಾಕಿ. ಬಾಯ್, ಹ್ಯಾಪಿ ಲರ್ನಿಂಗ್.